ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾನ್ ನಿಮ್ಮ ಅಭಿಷೇಕ. ಇವತ್ ನಾ ಬಂದಿನಿ ಕ್ರಿಕೆಟ್ ಆಡಕ. ಅದು ಯಾರ ಜೊತೆ ಅಂತ ನೋಡತ್ತೀರಿ, ದ ವರ್ಲ್ಡ್ ಬೆಸ್ಟ್ ಬೌಲರ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಅಲ್ರಿ, ಇವ ನಮ್ ಪಾಂಡ್ಯ ಅದಾನ. ಏ ಪಾಂಡ್ಯ, ಈಗ ಫಸ್ಟ್ ಬ್ಯಾಟಿಂಗ್ ನಂದೇ ಐತ್ರಿ. ಈಗ ಪಾಂಡ್ಯ ಬೌಲಿಂಗ್ ಮಾಡಕತ್ತಾನ. ಹಾಕೋದ ಒಂದ್ ಬಾಲ್ ಹಾಕ್ಯಾನ್ರಿ, ಮತ್ ಅವನಿಗೆ ಬ್ಯಾಟಿಂಗ್ ಬೇಕತ್. ಮನಿ ಕಡೆ ಹೊಂಟಿದೇನ್ರಿ, ಮತ್ ಬ್ಯಾಟ್ ಒಂದೈತಲ್ರಿ ಹೊಳೆ ಈಗ ನಮ್ಮ ಅಪೋಸಿಟ್ ಟೀಮ್ ನ ಆಲ್ ರೌಂಡರ್ ಆದಂತ ಅರ್ಹಾನ್ ಪಾಂಡ್ಯ ಅವರಿಂದ ಬ್ಯಾಟಿಂಗ್ ನೋಡಿ ಆನಂದಿಸಿ. ನಮ್ ಕಡೆ ಕ್ರಿಕೆಟ್ ಆಡೋದ್ನಾಗ ಅವ್ರದ್ದು ಬ್ಯಾಟಿಂಗ್ ಮುಗಿಸಿ ಫೀಲ್ಡಿಂಗ್ ಮಾಡುವಾಗ ಅವ್ರಿಗೆ ಏನಾದ್ರು ಬ್ಯಾಸರ ಆತಂದ್ರ ಈ ರೀತಿ ಮಾಡ್ಕೋತ ನಿಂದಿರ್ತಾರ ನೋಡ್ರಿ. ಆ ಕಡೆ ಹೋಗಿ ಓದಿತಾನ್ರಿ, ಈ ಕಡೆ ಬಂದು ತಗೊಳಕ್ ಟ್ರೈ ಮಾಡ್ತಾನ. ಇದು ಲಾಜಿಕ್ ಅರ್ಥ ಆಗೋಲ್ರಿ ನನಗೆ. ಈಗ ನಮ್ ಪಾಂಡ್ಯ ಅವ್ರಿಗೆ ಕ್ರಿಕೆಟ್ ಐತಿ ಆಡಿ ಸ್ವಲ್ಪ ಸುಸ್ತಾಗೈತಿ. ಅವ್ರಿಗೆ ಸ್ವಲ್ಪ ಹೊಟ್ಟಿಗೆ ಏನ್ರಿ ಬೇಕಾಗೈತಿ, ಈಗ ಅದಕ್ಕೆ ಊಟಕ್ಕೆ ಹೊಂಟಾರ. ಈಗ ಊಟ ಹತ್ತಿ ಮಾಡಿ ಫೈನಲ್ ಮ್ಯಾಚ್ ಹೋಗೋದೈತ್ರಿ, ಯಾವ್ದಂದ್ರ RCB ವರ್ಸಸ್ ಪಂಜಾಬ್. ಈಗ RCB ಒಳಗ ಆಲ್ ರೌಂಡರ್ ಆಗಿ ನಮ್ ಪಾಂಡ್ಯ ಅವ್ರ ಅದಾರ್ರಿ. ಈಗ ಪಾಂಡ್ಯ ಅವರು ಅವ್ರ ಮನಿಗ್ ಹೊಂಟಾರ್ರಿ. ಯಾಕಂತಂದ್ರ ಫೈನಲ್ಸ್ ಗೆ ರೆಡಿ ಆಗ್ಬೇಕಲ್ರಿ ಹೋಗಾಕ. ಆದ್ರೆ ಗೇಟ್ ತೆಗಿಯಲಾಗೈತಿ. ಇವತ್ ನೋಡಿ RCB ವರ್ಸಸ್ ಪಂಜಾಬ್ ಮ್ಯಾಚ್ ಒಳಗೆ ಯಾರು ಗೆಲ್ತಾರ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. RCB ಗೆದ್ರ ಮಾತ್ರ ದೀಪಾವಳಿನ ಎಲ್ಲಾ ಕಡೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.